ಅಕ್ಕ ರಾಜ ರಾಣಿ ನನ್ನ ಕೈ ಒಳಗೆ ಟ್ರೈಲರ್ ನೋಡಿದ್ರಾ? ಟ್ರೈಲರ್ ನೋಡಿದ್ಮೇಲೆ ನಿಮ್ಗೂ ಇದು ಜೋಗಿ ಹಾಗೂ ಜಾಕಿ ಮಿಕ್ಸ್ ಬ್ರೀಡ್ ಅಂತ ಏನಾದ್ರು ಅನಿಸ್ತಾ? ಹೆಲೋ, ವೆಲ್ಕಮ್ ಬ್ಯಾಕ್ ಟು ಜೆಮ್ಸಿ ಟಾಪಿಕ್ಸ್. ಎಕ್ಕ ಇದು ರೋಹಿತ್ ಪದಕಿಯವರ ಸಿನಿಮಾ. ಉತ್ತರಾಖಂಡ ಸ್ಟಾಪ್ ಆದ್ಮೇಲೆ ಸಡನ್ಲಿ ಎಕ್ಕ ಸಿನಿಮಾನ ಸ್ಟಾರ್ಟ್ ಮಾಡಿದ್ರು. ಹಾಗೆ ಹೇಗ್ ಸ್ಟಾರ್ಟ್ ಮಾಡಿದ್ರು ಅಷ್ಟು ಬೇಗನೆ ಮುಗಿಸಿ ಇವಾಗ ರಿಲೀಸ್ ಹಂತಕ್ಕೂ ಬಂದಿದ್ದಾರೆ. ನಿನ್ನೆ ಎಕ್ಕ ಸಿನಿಮಾದ ಟ್ರೈಲರ್ ಬಂತು. ಟ್ರೈಲರ್ ಅಲ್ಲಿ ಮೇಕಿಂಗ್ ನೋಡ್ತಿದ್ದಂಗೆ ನನಗೆ ಒಂದು ಜಾನ್ರ ನೆನಪಾಯ್ತು. ಆ ಜಾನ್ರ ನಿಮಗೂ ಗೊತ್ತಿರುತ್ತೆ, ಅದು ಸೂರಿ ಜಾನ್ರ. ಹೌದು, ಸೂರಿ ಅವರು ಈ ತರದ ಒಂದು ಸ್ಟೈಲ್ ಆಫ್ ಮೇಕಿಂಗು ಎಲ್ಲ ಅವ್ರದ್ದೇ ಆದ ಟ್ರೇಡ್ ಮಾರ್ಕು. ಹಾಗೆ ಈ ತರದ ಒಂದು ಮೇಕಿಂಗ್ ಇಟ್ಕೊಂಡು ಇಂಡಸ್ಟ್ರಿಲಿ ಸುಮಾರು ಜನ ಸಿನಿಮಾ ಮಾಡಿದ್ದಾರೆ, ಹಾಗೆ ಗೆದ್ದಿದ್ದಾರೆ ಕೂಡ. ಇವರು ಗೆಲ್ತಾರೋ ಬೀಳ್ತಾರೋ ಏನ್ ಮಾಡ್ತಾರೋ ಈ ಸಿನಿಮಾ ರಿಲೀಸ್ ಆದ್ಮೇಲೆ ಗೊತ್ತಾಗುತ್ತೆ. ಈಗ ಟ್ರೈಲರ್ ವಿಷಯಕ್ಕೆ ಬರೋಣ. ಯುವರಾಜ ಅಲಿಯಾಸ್ ಮುತ್ತು ಊರಲ್ಲಾಗಿರೋ ಸಾಲನ ತೀರ್ಸೋಕಂತ ಎಲ್ಲರ ತರ ಬೆಂಗಳೂರಿಗೆ ಬರ್ತಾನೆ. ಅಲ್ಲಿ ಅವನು ಒಂದು ಹೊಸ ಪ್ರಾಬ್ಲಮ್ನಲ್ಲಿ ಸಿಕ್ಕಾಕೊಳ್ತಾನೆ. ಆ ಪ್ರಾಬ್ಲಮ್ನಿಂದ ಅವನು ಹೊರಗಡೆ ಬರ್ತಾನೋ ಇಲ್ವೋ ಅನ್ನೋದೇ ಈ ಸಿನಿಮಾದ ಎಕ್ಕ ಸಿನಿಮಾದ ಸ್ಟೋರಿ ಪ್ಲಾಟ್. ಏನಪ್ಪ ಎಲ್ಲ ಕತೆ ಇವನೇ ಹೇಳ್ತಿದ್ದಾನೆ ಅಂತ ಅನ್ಕೋಬೇಡಿ, ನಾನು ಹೇಳ್ತಿಲ್ಲ. ಟ್ರೈಲರ್ ಅಲ್ಲಿ ಏನ್ ತೋರಿಸಿದ್ದಾರೆ ಅದನ್ನೇ ಹೇಳಿರೋದು. ಹೌದು, ಅದೊಂದು ಸ್ವಲ್ಪ ಬೇಡಾಗಿತ್ತು, ಬಟ್ ಇದು ಅವ್ರ ಸ್ಟ್ರಾಟಜಿನೂ ಆಗಿರ್ಬಹುದು. ಈ ಟ್ರೈಲರ್ ಅಲ್ಲಿ ನೋಡಿದ ಪ್ರಕಾರ ಈ ಸ್ಟೋರಿ ಸ್ವಲ್ಪ ರೆಗ್ಯುಲರ್ ಅಂತಾನೆ ಅನ್ಸುತ್ತೆ, ಆದ್ರೆ ಏನೋ ಡಿಫ್ರೆಂಟ್ ಆಗಿ ತೋರ್ಸಕ್ ಹೊರಟಿದ್ದಾರೆ. ಟ್ರೈಲರ್ ಅಲ್ಲಿ ಯುವ ಅಂತೂ ತುಂಬಾ ಡಿಫ್ರೆಂಟ್ ಆಗಿ ಕಾಣ್ತಾ ಇದ್ದಾರೆ. ನನ್ಗೆ ಈ ಸಿನಿಮಾ ನೋಡ್ಬೇಕು ಅಂತ ಅನ್ಸ್ತಿರೋದು ಯಾಕಪ್ಪ ಅಂದ್ರೆ ಈ ಸಿನಿಮಾದಲ್ಲಿರುವಂತ ಸ್ಟಾರ್ ಕಾಸ್ಟ್ ಇಂದ. ಹೌದು, ಅತುಲ್ ಕುಲಕರ್ಣಿ, ಸಾಧು ಕೋಕಿಲ, ಪೂರ್ಣಚಂದ್ರ, ಶ್ರುತಿ, ಸಂಜನಾ. ಆದ್ರೆ ಇವರೆಲ್ಲರಿಗಿಂತ ನನಗ್ ಸಖತ್ತಾಗಿ ಎಕ್ಸೈಟ್ ಆಗಿದ್ದು ಯಾರಪ್ಪ ಅಂದ್ರೆ ಅದು ಆದಿತ್ಯ ಅವ್ರನ್ನ ನೋಡಿ. ನಿಜವಾಗ್ಲು ನಾವು ಅವ್ರನ್ನ ಹೀರೋ ಆಗಿ ನಾವು ಆ ಟೈಮಿಂದ ನೋಡ್ಕೊಂತ ಬಂದಿದ್ವಿ. ಆದಿತ್ಯ ಅವ್ರನ್ನ ನಾವು ಈ ತರ ನೋಡ್ತೀವಿ ಅಂತ ಅನ್ಕೊಂಡಿರ್ಲಿಲ್ಲ. ಬಟ್ ಎನಿವೇ ಈ ರೋಲು ತುಂಬಾ ಎಕ್ಸೈಟಿಂಗ್ ಆಗಿ ಕಾಣಿಸ್ತಾ ಇದೆ ಟ್ರೈಲರ್ ಅಲ್ಲಿ. ಅದು ಸಿನಿಮಾದಲ್ಲಿ ಹೇಗ್ ವರ್ಕ್ ಆಗಿದೆ ಅನ್ನೋದು ನಾವು ಸಿನಿಮಾ ನೋಡಿದ್ಮೇಲೆನೆ ಗೊತ್ತಾಗೋದು. ಇದು ಒಂದು ಅವರ ಒಂದು ಕಂಬ್ಯಾಕ್ ಅಂತಾನು ಹೇಳ್ಬೋದು. ಅಂದ್ರೆ ವರ್ಕ್ ಆದ್ರೆ ಅವರ ಕಂಬ್ಯಾಕ್ ಆಗುತ್ತೆ, ಇಲ್ಲಾಂದ್ರೆ ಮತ್ತೆ ಬ್ಯಾಕ್ ಫುಟ್ ಅಲ್ಲಿ ಅವ್ರು ಆಡ್ತಾ ಇರ್ಬೇಕಾಗುತ್ತೆ. ಹಾಗೆ ಈ ಟ್ರೈಲರ್ ಇಂದ ನಾನು ಸಿನಿಮಾ ನೋಡ್ಬೇಕಂತ ಅನಿಸ್ತಿದೆ. ಸಿನಿಮಾ ನೋಡಿದ್ಮೇಲೆ ಏನ್ ಅನ್ಸುತ್ತೆ ಅನ್ನೋದು ನಾನು ಹೇಳ್ತೀನಿ, ಕಾಯ್ತಾ ಇರಿ.